ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಿನಿಮಾನಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜರೋರ್ವರು ಅಭಿನಯಿಸಿದ್ರು. ಇತ್ತೀಚೆಗಷ್ಟೇ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದ್ದಾರೆ. ಅವರೇ ಉಮೇಶ್ ಅಣ್ಣ. ಅವರನ್ನು ಸ್ಮರಿಸ್ಕೊಳ್ತಾ ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡೋ ಮೂಲಕ ಉಮೇಶ್ ಅಣ್ಣ, ವಿ ಲವ್ ಯು, ವಿ ಮಿಸ್ ಯು ಫಾರ್ ಎವರ್ ಅಂತ ಹೇಳ್ತಾ ದಯಮಾಡಿ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು. ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ದಯಮಾಡಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರ ಆದಿಯಾಗಿ ಎಲ್ಲರೂ ವೇದಿಕೆಗೆ ಬಂದು ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ಅಷ್ಟೇ ಅಲ್ಲ, ನಮ್ಮ ಕಟ್ಲೆ ಸಿನಿಮಾಗೂ ಕೂಡ ಶುಭವಾಗ್ಲಿ ಅಂತ ಮನಪೂರ್ವಕವಾಗಿ ಹಾರೈಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಚೊಚ್ಚಲ ಸಿನಿಮಾ ಕಟ್ಲೆ. ಸಿನಿಮಾದ ನಿರ್ದೇಶಕರು ಶ್ರೀವಿಧ ಅಭಿನಂದನ್. ಹೆಸರು ಬಹಳ ಡಿಫ್ರೆಂಟ್ ಆಗಿದೆ, ಚಿತ್ರ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಮೂಡಿ ಬಂದಿದೆ ಅಂತ ಹತ್ತಿರದಿಂದ ಸಿನಿಮಾ ಟೀಮ್ ಬಗ್ಗೆ ಗೊತ್ತಿರುವಂತವ್ರು ಹೇಳ್ತಿರುವಂತ ಮಾತಿದು. ಬೆಳೆದ ನಂತರ ಯಾರ ಸಪೋರ್ಟ್ ಬೇಕಾಗಿರೋದಿಲ್ಲ, ಆದ್ರೆ ಬೆಳೆಯುವಾಗ ನಾವ್ ಯಾರಿಗೆ ಸಪೋರ್ಟ್ ಮಾಡ್ತೀವಿ ಅವರ ಜೀವನದುದ್ದಕ್ಕೂ ಕೂಡ ಸ್ಮರಿಸ್ಕೊಳ್ತಾರೆ. ಹಾಗಾಗಿ ಬೆಳೀತಿರುವಂತ ಸಸಿಗೆ ತಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇಡೀ ಟೀಮ್ ಪರವಾಗಿ ನಿರ್ಮಾಪಕರು ಭರತ್ ಗೌಡ್ರು ಬಹಳಷ್ಟು ಕನಸನ್ನ ಇರಿಸಿಕೊಂಡು ಈ ಒಂದು ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ. ನಿರ್ದೇಶಕರು ಕೂಡ ನೂರಾರು ಕನಸನ್ನ ಹೊತ್ತು ಬಂದಿರುವಂತದ್ದು. ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾನಲ್ಲಿ. ನಾ ಕೇಳ್ತಿದ್ದೆ ಕೆಂಪೇಗೌಡ್ರೆ, ಇದು ಯಾವ ಜಾನರ್ ಕೂಡ ಹೌದು, ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಟ್ರಾಜಿಡಿ ಇದೆ, ಲವ್ ಇದೆ, ಸ್ಟಂಟ್ ಇದೆ. ಪುಷ್ಪಾರ್ಪಣೆ ಮಾಡಲಾಗ್ತದೆ. ನಮ್ಮ ಪ್ರೀತಿಯ ದಿನೇಶನ ಬಾಲ ನಟನಾಗಿ ಬಹಳ ಚಿಕ್ಕ ವಯಸ್ಸಿಗೆ ಹೀರೋ ಪಾತ್ರವನ್ನ ಮಾಡಿದಂಥವ್ರು. ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿ ಚಿತ್ರರಂಗದ ದಂತಕತೆ ಎನಿಸ್ಕೊಂಡಂತಹ ಹೆಮ್ಮೆಯ ಉಮೇಶ್ ಅಣ್ಣ ಅವರು ದೈಹಿಕವಾಗಿ ದೂರವಾಗಿದ್ರು, ಮನಸ್ಸಿಗೆ ಬಹಳ ಹತ್ತಿರವಾಗಿ ಸದಾ ಜೀವಂತವಾಗಿದ್ದಾರೆ. ಅವರ ಅಭಿನಯದ ಮುಖೇನ ಅವರನ್ನ ಸ್ಮರಿಸ್ಕೊಳ್ತಾ, ಬಹುಶಃ ನಮ್ಮ ಸಿನಿಮಾನೇ ಲಾಸ್ಟ್ ಸಿನಿಮಾ ಅನ್ಸುತ್ತೆ. ಅಶ್ವಥ್ ನಾರಾಯಣ್ ಸರ್ಗೆ ಕೆಂಪೇಗೌಡ ಅನ್ನೋ ಹೆಸರು ಇಷ್ಟ, ಕೆಂಪೇಗೌಡ ಅನ್ನೋ ವ್ಯಕ್ತಿತ್ವ ಇಷ್ಟ ಅನ್ಸುತ್ತೆ. ನಾವೇನು ನೋಡ್ತೀವಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎದುರಿಗೆ ಇರುವಂತ ಅಷ್ಟು ಬೃಹತ್ ಎತ್ತರದ ಕೆಂಪೇಗೌಡ ಪ್ರತಿಮೆ ಅಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಮೂಲ ಕಾರಣಕರ್ತರು. ಸೊ ಅದನ್ನ ಸ್ಮರಿಸ್ಕೊಳ್ತೇವೆ. ಈ ಕೆಂಪೇಗೌಡರ ಪ್ರೀತಿಯ ಕರೆಗೆ ಕೂಡ ಹೋಗೊಟ್ಟು ಬಂದಿದ್ದೀರಾ, ಅದಕ್ಕೆ ಹೇಳಿದ್ದು ಕೆಂಪೇಗೌಡರು ಬಹಳ ಇಷ್ಟ ಅಂತ. ಸರ್ ಹೌದು, ಟ್ರೇಲರ್ ಲಾಂಚ್ ಅಂತ ಶುಭ ಹಾರೈಸಿ. ಟ್ರೇಲರ್ ನೋಡಿದ ನಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೇಕು. ಟ್ರೇಲರ್ ಲಾಂಚ್ ಮಾಡಿ ಸರ್. ಕಟ್ಲೆ ಸಿನಿಮಾದ ಟ್ರೈಲರ್ ಅನ್ನ ಲಾಂಚ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಟ್ರೇಲರ್ ನೋಡೋಣ ಸರ್, ಹೇಗನ್ಸ್ತು? ಬಹಳ ಹತ್ತಿರದ ಹುಡುಗನ ಒಂದು ಅಭಿನಯ ಮತ್ತು ಇಡೀ ಒಂದು ಟ್ರೇಲರ್ ನೋಡಿ. ಕಟ್ಲೆ ಸಿನಿಮಾದ ಏನೊಂದು ಟ್ರೈಲರ್ ಲಾಂಚ್ ಆಗಿದೆ. ಈ ಲಾಂಚ್ ಅನ್ನ ಮಾಡೋ ಮೂಲಕ ಇನ್ನು ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಹಳಷ್ಟು ನಟನೆಯ ಸಿನಿಮಾದ ಸಾಕಷ್ಟು ಅನುಭವ ಇರುವಂತ ಕೆಂಪೇಗೌಡರು ಯಾವುದನ್ನ ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನ ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಿರ್ಮಾಪಕರು ಭರತ್ ಗೌಡ್ರು ಸಾಕಷ್ಟು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾನು ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಹಾಗೆ ಶ್ರೀವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಅಂದ್ರೆ ಕ್ವಾಲಿಟಿ ನೋಡಿದಾಗ, ನಾನು ಈ ಟ್ರೈಲರ್ ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಆಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೇನಂತ ವಿಶ್ವಾಸ ಇದೆ. ಗೆದ್ದೆ ಗೆಲ್ತದೆ. ಶ್ರೀಧರ್ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಡು ಬಹಳ ಜೋರಾಗಿದೆ. ಸಮಿತಾ ಹೀರೋಯಿನ್ ಅವರು ಇದ್ದಾರೆ, ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನ್ಸುತ್ತೆ. ಸೊ ಆಲ್ ದ ಬೆಸ್ಟ್. ಚೆನ್ನಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್. ಬಹಳಷ್ಟು ಕನಸನ್ನ ಹೊತ್ತು ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬಾ ಜನರು ಕನಸಿರುತ್ತೆ, ಆದ್ರೆ ಎಲ್ಲರಿಗೂ ಸಿಗಲ್ಲ. ನಿಮ್ಗೆಲ್ಲ ಸಿಕ್ಕಿದೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಬೆಳೀರಿ. ಶುಭಾಶಯಗಳನ್ನ ಕೋರ್ತೀನಿ. ಹಾಗೆ ಪ್ರಥಮ್ ಅವ್ರು ಬಂದಿದ್ದಾರೆ, ಎಲ್ಲ ಹಿರಿಯರು, ಕಾಕ್ರೋಚ್ ಸುದಿ ಅವರು ಇದ್ದಾರೆ. ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ, ಹೆಸರುಗಳನ್ನ ರೂಢಿ ಮಾಡ್ಕೊಂಡಿರಲ್ಲ. ನನ್ನ ಸ್ನೇಹಿತರು ಗಣೇಶ್ ರಾಯರ್ ಇದ್ದಾರೆ. ಪ್ರಥಮ್ ಮಾತಾಡ್ತೀರಿ ಏನ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ. ಎನರ್ಜಿ ಅದೇನೋ ಬ್ರೇಕ್ ಹೊಡಿತಾನೆ ಇರ್ತಾರೆ. ಚೆನ್ನಾಗಿತ್ತು, ಕೇಳಿಸ್ಕೊತಾ ಇದ್ದೆ ಅವ್ರ ಮಾತುಗಳನ್ನ. ಸೊ ಒಟ್ಟಾರೆ ಗೆದ್ದೆ ಗೆಲ್ಲುತ್ತೆ. ಫೆಬ್ರವರಿ 6ನೇ ತಾರೀಕು ನೀವು ಬಿಡುಗಡೆ ಮಾಡಿದಂತ ಎಲ್ಲಾ ಥಿಯೇಟರ್ಲ್ಲೂ ಜನ ಬಂದು ನೋಡ್ತಾರೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ಇದೆ. ಬರುತ್ತೆ ಮತ್ತೊಮ್ಮೆ ಇಂಥ ನೂರಾರು ಸಿನಿಮಾವನ್ನ ತಯಾರು ಮಾಡಿ ನಮ್ಮೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಿ ಅಂತ ಶುಭವನ್ನ ಹಾರೈಸ್ತೀನಿ. ನಮಸ್ಕಾರ.
ನಾವು ಕೆಂಪೇಗೌಡರನ್ನೇ ಜಾಸ್ತಿ ನಂಬಿದ್ದೀವಿ. ಕೆಲಸ ಮಾಡಿದ್ದೀನಿ ನೋಡಿದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಿಸಿ ಸ್ಕೆಡ್ಯೂಲ್ ನಡುವೆ ಕೂಡ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕಾಗಿ ನನಗೆ ಧನ್ಯವಾದಗಳನ್ನ ಹೇಳ್ತಾ, ಮೆಲಿ ಮಾತಿನಿಂದಲೇ ಮೈಲಿಗಲ್ಲನ್ನ ಸಾಧಿಸ್ತಿರುವಂಥವ್ರು. ಸೊ ಹಾಗಾಗಿ ಅಂಡ್ ಅವರ ಕುಟುಂಬದವರು ಕನ್ನಡ ಚಿತ್ರರಂಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿರುಗಿ ನೋಡೋದ ಹಾಗೆ ನೋಡುವಂತಹ ಒಂದು ಬಗೆಯನ್ನ ಸೃಷ್ಟಿಸಿರುವಂತದ್ದನ್ನ ನಾವೆಂದಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಸೊ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ, ನಿಮ್ಮ ಕುಟುಂಬದವರ ಕೊಡುಗೆ ಅಪಾರ. ವಿಜಯ್ ಕಿರ್ಗಂದೂರ್ ಅವರನ್ನ ಇಲ್ಲಿ ಸ್ಮರಿಸ್ಕೊಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ತುಂಬಾ ಅಪರೂಪ ಅಶ್ವಥ್ ನಾರಾಯಣ್ ಸರ್ ಅವರು ಸಿನಿಮಾ ರಿಲೇಟೆಡ್ ಇವೆಂಟ್ಸ್ಗೆ ಬರುವಂತದ್ದು. ಆದ್ರೂ ಕೂಡ ನಮ್ಮ ಸಿನಿಮಾ ಟೀಮ್ ಮೇಲೆ, ಕೆಂಪೇಗೌಡರ ಮೇಲೆ ಬಹಳ ಅಭಿಮಾನವನ್ನ ಇರಿಸ್ಕೊಂಡು ಭರತ್ ಗೌಡ್ರ ಮೇಲೆ ಅಭಿಮಾನದಿಂದ ಬಂದಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅವರ ತಾಯಿ ಆಸೆ ಆಗಿತ್ತು, ಅವರು ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ತಾಯಿ ತೀರ್ ಹೋದ್ರು ಕೂಡ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ. ಆದ್ರೆ ಅವರ ವಿಷನ್ 8th ಸ್ಟ್ಯಾಂಡರ್ಡ್ ಅಲ್ಲೇ ಇದ್ದಿದ್ದು, ನಾನು ಪಾಲಿಟಿಕ್ಸ್ ಬರ್ಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ 8ನೇ ತರಗತಿಯಲ್ಲಿ ಫ್ರೆಂಡ್ಸಿಗೆ ಹೇಳ್ಕೊಳ್ತಿದ್ರಂತೆ. ಆದ್ರೆ ಅಮ್ಮನ ಆಸೆ ಈಡೇರಿಸಬೇಕು ಅಂತ ಡಾಕ್ಟರ್ ಆಗಿದ್ದು. ಇದು ಯಾರ್ದು ಫ್ರೇಮ್ ಅಂತ ಎಷ್ಟು ಕುತೂಹಲ ಹುಟ್ಟಿಸಿದ್ಯೋ, ಸಿನಿಮಾ ಕೂಡ ಅಷ್ಟೇ ಕುತೂಹಲ ಹುಟ್ಟಿಸುತ್ತೆ. ಓ ಶ್ರೀಮತಿ ಮತ್ತು ಶ್ರೀ ಅಶ್ವಥ್ ನಾರಾಯಣ್ ಅವರು ಸೂಪರ್, ಎಷ್ಟು ಚೆನ್ನಾಗಿದೆ, ಲವ್ಲಿ. ಆದರ್ಶ ಪುರುಷನ ಹಿಂದೆ ಇರುವಂತಹ ಆದರ್ಶ ಮಹಿಳೆ. ನಾಡಿಗೆ ಸಿಕ್ಕಾಪಡೆ ಖುಷಿ ಆಗತ್ತೆ ಅನ್ಸತ್ತೆ ಸರ್. ನಿಮಗೂ ಖುಷಿ ಆಗಿದೆ ತಾನೆ? ಬೆಳ್ಳಿ ಕಿರೀಟವನ್ನ ತೊಡಿಸಿರುವಂತದ್ದು ಒಂದು ಫೋಟೋ, ಸೂಪರ್. ಈ ಜೋಡಿಗೆ ಯಾವತ್ತೂ ದೃಷ್ಟಿ ಬೀಳದೆ ಇರಲಿ. ಕೀಪ್ ರಾಕಿಂಗ್ ಸರ್. ಥ್ಯಾಂಕ್ ಯು. ಅಶ್ವಥ್ ನಾರಾಯಣ್ ಸರ್ ಅವರ ಜೀವನದಲ್ಲಿ ಶ್ರುತಿ ಯಾವಾಗ್ಲೂ ಸರಿ ಇರುತ್ತೆ, ಕಾರಣ ಮಡದಿ ಹೆಸರು ಕೂಡ ಶ್ರುತಿ. ಬಿರಾದರ್ ಸರ್. ಗೌಡ್ರೆ, ಕೆಂಪೇಗೌಡ್ರೆ, ಎಲ್ಲಿದ್ರು ಓಡ್ ಬನ್ನಿ. ವೆಂಕಟ್ ಗೌಡ್ರೆ, ಡಿಸ್ಟ್ರಿಬ್ಯೂಟರ್ ಈ ಸಿನಿಮಾಗೆನಾ? ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್. ಧನ್ಯವಾದಗಳು ಸರ್. ಸಿನಿಮಾ ಟೀಮ್ ಅವ್ರ ಮುಖದಲ್ಲಿ ನಗು ಹೇಗಿದೆ ಅಲ್ವಾ, ಅದು ಮಾಸ್ದೇ ಇರಲಿ. ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಲಿ. ಹೊಸ ಪ್ರಯತ್ನಕ್ಕೆ ಖಂಡಿತ, ಅದರಲ್ಲೂ 100% ಪೈಸಾ ವಸೂಲ್ ಸಿನಿಮಾ ಅನ್ನೋ ರೀತಿ ಭಾವನೆ ನೀಡಿದೆ ಟ್ರೇಲರ್. ಜನಸೇವೆ ಮಾಡುವಂತ ನಮ್ಮ ಶಾಸಕರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರು ನನ್ನ ಬಗ್ಗೆ, ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಅಣ್ಣ ದಯವಿಟ್ಟು ಒಂದೆರಡು ಮಾತು ನಮ್ಮ ಸಿನಿಮಾ ಬಗ್ಗೆ. ಕೆಂಪೇಗೌಡರು ನಮ್ಮೂರಿನ ನಾಟಕ ಉದಯ್ ಟಿವಿಯಲ್ಲಿ ಅವ್ರನ್ನ ನೋಡ್ತಾ ಇದ್ವಿ. ಪಾಪ ಇವತ್ತು ನಿನ್ನೆ ನನಗೆ ಫೋನ್ ಮಾಡಿ ನಾನು ಹೀರೋ ಆಗಿದ್ದೀನಿ ಅಂದಿದ್ದಕ್ಕೆ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದಾನೆ ಅಂತ ಬಂದಿದ್ದೀವಿ. ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ, ಪಾಪ ಅವ್ರ ಊರಲ್ಲಿ ಓಟ್ ಹಾಕಕ್ಕೂ ಬೂತ್ ಇಲ್ಲ, 2 ಕಿಲೋಮೀಟರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ. ಆದ್ರೆ ಎಲ್ಲ ಅವ್ರ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು. ನಮ್ಮೂರಲ್ಲೂ ಬೂತ್ ಇರಲಿಲ್ಲ. ನಾನು MLA ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ. ಅಷ್ಟು ಸಣ್ಣ ಹಳ್ಳಿ ಎಲ್ಲ. ಇವ್ರೂರು ಅಂತ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಬೇಕು ಅಂದ್ರೆ ಬಹಳ 7 ಕೆರೆ ನೀರು ಕುಡಿಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ. ಆದ್ರೆ ಎಲ್ರಿಗೂ ಊಟ ಇದೆ. ಅವರವರ ಪ್ರತಿಭೆಗೆ ತಕ್ಕನಾಗಿ ಅವ್ರವ್ರಿಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಥಿಯೇಟರ್ ಇದೆ, ಅದನ್ನ ನೋಡೋರಿದೆ. ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ, ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನಿಮ್ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ, ನಮ್ಮಲ್ಲಿ ಹೊಸಬ್ರಿಗೂ 2 ಅಭಿಮಾನಿಗಳಿರ್ತಾರೆ. ಅವ್ರು ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ. ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ ಕಲೆಕ್ಷನ್ ಅಂತೂ ಆಗುತ್ತೆ. ಅದು ಕನ್ನಡ ಚಿತ್ರರಂಗವನ್ನ ಉಳಿಸಿರೋದು ಮಂಡ್ಯದವರೇ ಅಂದ್ರೆ 100% ತಪ್ಪಾಗಲ್ಲ. ಎಲ್ಲಾರನ್ನೂ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ. ನೀವು ಮಂಡ್ಯ ಬಂದ್ರೆ 4 ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಮಂಗಳೂರಿಗೆ ಹೋದ್ರೆ ಶಿವರಾಜ್ ಕುಮಾರ್ ಅಲ್ಲ, ಯಾರು ಹೋದ್ರು ಒಂದು ಶಿಲ್ಪಿನೂ ಹೊಡೆಯಲ್ಲ, ನೀವು ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರ್ಬೇಕು ಬೇರೆ ಊರುಗಳಿಗೆ ಹೋದ್ರೆ. ಮಂಡ್ಯ ಬಂದ್ರೆ ಮಾತ್ರ 4 ಶಿಲ್ಪಿ ಇಡೋ ಊರೇ ಕಿತ್ತೋಗಂಗ್ ಹೊಡಿತಾರೆ. ನಮಗೆ ಹಬ್ಬ ಪರವಾಗಿಲ್ಲ, ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಾದ್ರೂ ಸಂತೋಷ ಆಗಿ ಸಾರ್ಥಕ ಆಯ್ತು ನಾನು ಸಿನಿಮಾ ಮಾಡಿದಕ್ಕೆ, ಬರೋದಕ್ಕೆ ಮಂಡ್ಯ ಜನ ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಫಿಲಂ ಚೆನ್ನಾಗಿ ಓಡ್ಲಿ, ಅಡಿಗೆ ಚೆನ್ನಾಗಿದೆ ಅನ್ನಕ್ಕೆ ಒಂದು ಅಗಲ ಅಕ್ಕಿ ನೋಡ್ಬೇಕು. ನಿಮ್ ಪೋಸ್ಟರ್ ನೋಡಿದ್ರೆ ಅದ್ರಲ್ಲಿ ಒಂದು ಕ್ವಾಲಿಟಿ ಇದೆ, ಅಂದ್ಮೇಲೆ ಈ ಫಿಲಂ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಓಡ್ಲಿ, ಭರತ್ ಅವ್ರಿಗೂ ಕಾಸು ಸೇರ್ಲಿ, ನಮ್ಮ ನಿರ್ದೇಶಕರಿಗೆ ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರ್ಲಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ.
ಡೈರೆಕ್ಟರ್ ಸರ್. ಬಿರಾದರ್ ಸರ್. ಖಂಡಿತ ಸಪೋರ್ಟ್ ಮಾಡಿ ಸರ್, ಎಲ್ಲಿಂದ ಬಂದೆ ನೀನು ಸಾಂಗ್ ಲಾಂಚ್ ಮಾಡಿ ಸರ್? ಕಟ್ಲೆ ಒಂದು ಒಳ್ಳೆ ಸಾಂಗ್ ಲಾಂಚ್ ಆಗುತ್ತೆ. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಬಂದಿರೋ ಎಲ್ಲ ದೊಡ್ಡವ್ರಿಗೂ ಹಿರಿಯರಿಗೂ ಎಲ್ರಿಗೂ, ಮತ್ತೆ ನಮ್ಮ ಅಶ್ವತ್ಥನಾರಾಯಣ ಸರ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಪ್ರಥಮಣ್ಣನ್ಗೆ, ನಮ್ಮ ಗಣೇಶ್ ಅಣ್ಣನ್ಗೆ, ನಮ್ಮ ಟೋಟಲ್ ಸುದಿ ಅಣ್ಣ, ಏನಾದ್ರು ಯಾರದೇ ಹೆಸರು ಬಿಟ್ಟಿದ್ರೆ ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಮೇಡಮ್ ಅಲ್ಲಿ ಹೇಳಿದ್ರು ಏನ್ ಕಂಟೆಂಟ್ ಇದೆ ಅಂತ ಒಳಗಡೆ ಬರ್ತಾರೆ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟ್. ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಬ್ರು ಕಟ್ಲೆ ಅಂದ್ರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಲ್ ಕಟ್ಟೋ ತೆಂಗಿನಕಾಯಿ ಅಂತಾರಂತೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು 11 ದಿನದ ಮೇಡಮ್ ಅವರು ಹೇಳಿದ್ರು ಹೌದು ತಿಥಿ ಅಂತಾರೆ. ಬಟ್ ಇದು ಯಾವುದು ಸತ್ಯ ಅಲ್ಲ. ಕಟ್ಲೆ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಅದೊಂದು ಅವಧಿ, ಒಂದು ಟೈಮ್ ಪೀರಿಯಡ್. ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ, ಒಂದು ಎಂಡ್ ಅನ್ನೋದು ಒಂದು ಇರುತ್ತೆ. ಆ ಎಂಡ್ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಆ ಒಂದು ಕಾಲಚಕ್ರದಲ್ಲಿ, ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಅಲ್ಲೇ ಸ್ಟಕ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ ಬಂದ್ವಿ. ಕಟ್ಲೆ ಅಂದ್ರೆ ಎಲ್ರಿಗೂ ಅದೇ ಹೇಳೋದು, ಸಿನಿಮಾದಲ್ಲಿ ಕಟ್ಲೆಗೆ 6ನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಉತ್ತರ ಸಿಗುತ್ತೆ. ಯಾಕಂದ್ರೆ ಇವಾಗ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಥಿಯೇಟರ್ ಅಲ್ಲಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನೋಡಿದಾಗ ಕಟ್ಲೆ ಅಂದ್ರೆ ಏನು, ಕಟ್ಲೆದಲ್ಲಿ ಏನೇನಿದೆ, ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ, ನಗಿಸುತ್ತೆ, ಕಾಡುತ್ತೆ, ಕಾಡ್ಸುತ್ತೆ, ಕಡೆಗೊಂದು ಸಂದೇಶ ಕೊಡುತ್ತೆ ಮೇಡಮ್. ಕಟ್ಲೆ ಸಸ್ಪೆನ್ಸ್, ಥ್ರಿಲ್ಲರ್, ಸೈಂಟಿಫಿಕ್ ಈ ತರ ಒಂದು ಜಾನರ್ ಇಟ್ಕೊಂಡು ಒಂದು ಸಿನಿಮಾ ನಾವು ಮಾಡಿದೀವಿ. 100% ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ. ಯಾಕಂದ್ರೆ ಎಲ್ಲ ಕಂಟೆಂಟ್ ಬೇಕು ಅಂತಾರೆ, ಬಟ್ 100% ಇದು ಹೊಸ ಕಂಟೆಂಟ್ ಅಂತ ನಾವು ಪ್ರೌಡ್ ಆಗಿ ಹೇಳ್ಕೊಂತೀವಿ. 6ನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ. ಯಾಕಂದ್ರೆ ಈ ಕಂಟೆಂಟ್ ಒಂಚೂರು ರೇರು. ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ. 6ನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅನ್ಕೊಂಡು ನಂಬಿದೀವಿ. ಕಟ್ಲೆ ಅಂದ್ರೆ ಒಂದು ಕಾಲಚಕ್ರ, ಅದ್ರಲ್ಲಿ ಬರೋ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆನ ನಾವು ಹೇಳ್ಕೊಂಡಿದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಹೋಗಿ ಕರೆದ ತಕ್ಷಣನೇ ಏನೂ ಕೇಳದೇನೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ಬಂದರು. ಥ್ಯಾಂಕ್ ಯು ಸಾಹೇಬ್ರೆ, ನಾವು ಯಾವಾಗಲೂ ನಿಮಗೆ ಚಿರಋಣಿ. ಹಾಗೆ ನಮ್ಮ MLA ಸಾಹೇಬರು, ನಮ್ಮ ರವಿ ಗಣಿಗ ಅವರು, ರವಿಕುಮಾರ್ ಅಣ್ಣಂಗೆ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡಕ್ಕೆ ಬರ್ತೀನಿ ಅಂದ್ರೆ ಏನೂ ಬೇಡ, ನಾನು ಮಂಡ್ಯದಲ್ಲಿದ್ದೀನಿ, ಇಲ್ಲಿ ಬಂತೀನಿ, ನಾನು ಬರ್ತೀನಿ ಅಷ್ಟೇ, ನಿಮ್ಗೆ ಹಾರೈಸ್ತೀನಿ ಅಂದರು. ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ರವಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಕಲಾವಿದರು, ಈಗ ಸುಬ್ಬು ಅವರು ಕೂಡ ಆಗಮಿಸಿದ್ದಾರೆ. ಪ್ರಥಮಣ್ಣ, ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡಿದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಿ ಅಂತಂದ್ರು, ಬರೀತಾರೆ. ಥ್ಯಾಂಕ್ ಯು ಪ್ರಥಮ್ ಸರ್. ಕಾಕ್ರೋಚ್ ಸುದಿ ಅವರು ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣನೇ ಬಂದರು. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂತ ಎಲ್ಲ ಟೆಕ್ನಿಷಿಯನ್ಸ್, ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ, ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ, ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಅನ್ನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ದೊಡ್ಡ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತನ. ಯಾಕೆಂದ್ರೆ ಈ ಸಿನಿಮಾಗೆ ಬೇಕಾದಂತ ಅಷ್ಟೂನು ಕೊಟ್ಟು ಒಂದು ದೊಡ್ಡ ಬಜೆಟ್ ಅಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ ಬೇಕು, ಅದು ನಿಮ್ಮಲ್ಲಿದೆ. ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾ ಸಪೋರ್ಟ್ ಮಾಡೇ ಮಾಡ್ತಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಪ್ರೆಸರ್ ಅಲ್ಲಿ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಫುಲ್ ಟ್ರಿಪ್ ಅಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ಟ್ರಿಪ್ ಅಲ್ಲಿ ಇರ್ತಾರೆ. ಸೊ ಟ್ರಿಪ್ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂತ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ, ಲವ್ ಅಲ್ಲಿ ಏನಾರ ಆಯ್ತಾ, ಆರ್ ಇದೆಯಾ, ಇದೆ. ಬಟ್ ಆರ್ ಸಿನಿಮಾ ಅಲ್ಲ, ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ. ಹಂಗಂತ ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬಲಾ ನಾಣಿ ಅವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ರಾವ್ ಅವರು ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ. ಹರೀಶ್ ರಾಜ್ ಅವರು ಎಲ್ಲರೂ, ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಏನು ಅದು ಅಲ್ಲ ಇದು ಅಲ್ಲ, ಯಾವ ಜಾನರ್ ಸಿನಿಮಾ ಅಂತ ನೀವು ಕೇಳೋದಾದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ತರ ನಮ್ಮ ಸಿನಿಮಾ ಪ್ಯಾಕೇಜ್ ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದೊಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ರು ಅಳ್ತೀರಾ. ಅದನ್ನ ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬಾ ಪ್ರಾಮಿಸಿಂಗ್ ಮಾಡಿದೀವಿ, ತುಂಬಾ ಚೆನ್ನಾಗಿದೆ, ಎಲ್ಲರೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದ್ರು ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚ್ ಅಲ್ಲಿ ಅಷ್ಟೇ ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದ್ರೆ ಡೈರೆಕ್ಟ್ ಆಗಿ ನನಗೆ ಬೈಬೋದು ನೀವು.
ನಾನು ಅಷ್ಟು ಚೆನ್ನಾಗಿ ಮಾಡಿದೀವಿ. ಅದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ ನೋಡಿ, ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯ್ತಾ. 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲಾ ಹೀರೋಗಳ ಜೊತೆ ಮಾಡಿ, ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ, ಇಷ್ಟೇನೆ. ಹಂಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದೀವಿ. ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದೀವಿ. ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ನನಗೂ ಎಲ್ಲರೂ ಕೇಳ್ತಿದ್ರು, ಕಟ್ಲೆ ಅಂದ್ರೆ ಏನು, ಕೋರ್ಟ್ ಕಟ್ಲೆನಾ ಅಥವಾ ಕಟ್ಲೆ ಅಂದ್ರೆ ಏನು, ಈ ತಡೆ ಹೊಡಿಯೋದ, ಮನೆ ಕಟ್ಟದ ಅಂತ. ಅದ್ಯಾವುದು ಅಲ್ಲ. ಕಟ್ಲೆ ಅಂದ್ರೆ ಟೈಮ್, ಅವಧಿ. ಪ್ರತಿಯೊಬ್ಬರಿಗೂ ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ. ಕಟ್ಲೆ ಅನ್ನೋ ಟೈಟ್ಲ್ ಇಂದಾನೆ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೀಣ್ಣವ್ರಿಗೆ ಗೊತ್ತು, ನಮ್ದು ಬಸರಾಳು ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಆಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದಿರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6 ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು. ದಯವಿಟ್ಟು ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಭರತ್ ಗೌಡ್ರು ಉದ್ಯಮಿಗಳಾಗಿ ಹೊಸಕೋಟೆಯಿಂದ ಬಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀರಾ. ಶುಭವಾಗ್ಲಿ ನಿಮ್ಗೆ ಅಂತ ಹೇಳ್ತಾ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಾಹೇಬ್ರು ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥ್ನಾಗಿ ಕಳಿಸಿರೋದು ಆಶೀರ್ವಾದ ಮಾಡೋಕ್ಕೆ. ಅದನ್ನ ನೆನ್ನೆ ಹೇಳಿದ್ ನಾನು ಈ ಮಾತು. ಅಣ್ಣ 5 ಗಂಟೆಗೆ ಹೋಗ್ಕೊಂಡಿದ್ದು ನಾವು, 5 ಗಂಟೆವರೆಗೂ ಬಿಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ಮಿಕ್ಕೆ ಅದೇ ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿನೇ ಮಂಜುನಾಥ ಸ್ವಾಮಿ ಥರ ಕಳಿಸಿದಾರೆ ಅಷ್ಟೇ. ನಮ್ಗೆ ಆನೆ ಬಲ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣ ಅವರಿಬ್ಬರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀನಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕರೆದಾಗ ಟೈಮು. ಅದೇ ನಾವು ಬೇರೆ ಥರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯಿತು. ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರವೀಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ. ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡು ಹೇಳಿದಾಗ ನಾವು ಡೈರೆಕ್ಟ್ರು, ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರಣ್ಣ. ದಾಸಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನ ದೊಡ್ಡ ಬಜೆಟ್ಗೆ ನಾವು ಮಾಡಿದಿರಿ. ನಿಮ್ಮ ಮೇಕಿಂಗ್ ನೋಡಿದಾಗ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿರೋ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ತರ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಯಾವ ತರ ಮೂವಿ ಮಾಡ್ಬೇಕು ಕನ್ನಡ ಮೂವಿ ಅದೇ ತರ ಮಾಡಿದಿರಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿ ಇರೋನಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತೀವಿ. ಈ ಸಂಗೀತ ಕೂಡ ಬಹಳ ಮುಖ್ಯ ಪಾತ್ರ ವಹಿಸಲಿದೆ. ಸರ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಪೂ ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನ ಮಾಡಿದ್ವಿ, ನಮ್ಮ ಮಹಾನುಭಾವ ಅಂತ. ಸರ್ ಅವರು ರಿಲೀಸ್ ಮಾಡಿಕೊಟ್ರು. ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಅದು 1 ಮಿಲಿಯನ್ ಇಮಿಡಿಯೇಟ್ಲಿ 1 ಮಿಲಿಯನ್ ವಿತಿನ್ ನೋ ಟೈಮ್ ಇದಾಯ್ತು. ಥ್ಯಾಂಕ್ ಯು ಸರ್. ನಮ್ದು 1 ಮಿಲಿಯನ್ ಟಿಕೆಟ್ ಬುಕಿಂಗ್ ಆಗಲಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಸರ್, ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ನಮಗೆ ಇದೇ ಒಂದು ಆನೆ ಬಲ ಆಗಿದೆ ಸರ್. ವಿ ಆರ್ ವೆರಿ ಪ್ರೌಡ್ ಅಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಸೀರಿಯಲ್ ಅಲ್ಲಿ ನೋಡಿರ್ತೀರಾ, ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಈ ಅವಕಾಶ ಕೊಟ್ಟಂತ ವಿದಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಂದು ತುಂಬಾ ಇಷ್ಟ ಆಯ್ತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕತೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸರಳ ಸುಂದರಿ, ತಮಗೂ ಶುಭವಾಗ್ಲಿ. ನಮಸ್ಕಾರ. ಕಟ್ಲೆ ಬಹುಶಃ ಇವತ್ತು ಈ ಕಟ್ಲೆ ಸಿನಿಮಾದ ಮೀಟಿಗೆ ನಿಂತಿದ್ದೀನಿ ಅಂದರೆ ಆ ದೇವರ ಅನುಗ್ರಹ. ಯಾಕೆಂದರೆ ಈ ಕಟ್ಲೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಬಂದ್ಮೇಲೆ ಆಲ್ಮೋಸ್ಟ್ ಡೆತ್ ಬೆಡ್ಗೆ ಹೋಗಿದ್ದೆ ನಾನು. ಮಿರಾಕಲ್ಲಿ ಬಚಾವಾದೆ. ಯಾಕೆಂದರೆ ಈ ಥರ ಒಂದು ಫಂಕ್ಷನಲ್ಲಿ ಮಾತಾಡಬೇಕು ಅನ್ನೋದು ಒಂದು ಬರೆದಿತ್ತು ಅನ್ಸುತ್ತೆ ಬ್ರಹ್ಮ. ಇನ್ಯಾರು ಕರೆಸಿಗೂ ಬರಲ್ಲ ಅಂದ್ಕೊಂಡಿದ್ರು. ಆ ರೀತಿ ಒಂದು ಇದಾಗಿತ್ತು. ಮತ್ತೆ ಕಲಾದೇವಿ ನನ್ನ ಕರೆಸ್ಕೊಂಡಿದ್ದಾರೆ. ಡೈರೆಕ್ಟ್ರು ವಿಧಾ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ವರ್ಷಗಳಿಂದ ಪರಿಚಯ. ರೆಗ್ಯುಲರ್ ಆಗಿ ಸ್ಟುಡಿಯೋಗೆ ಬರ್ತಿದ್ರು, ಸುಮಾರು ಕಥೆಗಳನ್ನ ಡಿಸ್ಕಸ್ ಮಾಡ್ತಿದ್ರು ನನ್ನ ಹತ್ರ. ಈ ಕಥೆಗೆ ನನ್ನನ್ನ ಆಯ್ಕೆ ಮಾಡಿ ನಾನು ಸಿರ್ಸಿಗೆ ಶೂಟಿಂಗ್ ಹೋದಾಗ ಈ ಕಟ್ಲೆ ಅನ್ನೋದಕ್ಕೆ ಅರ್ಥ ಏನು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಬಹಳ ಟೈಟ್ಲ್ ಅಂತೂ ಬಹಳ ಚೆನ್ನಾಗಿದೆ. ಅದಕ್ಕೆ ಅವರ ಅರ್ಥ ವಿವರಿಸಿದ ಮೇಲೆ ಬಹಳ ನಿಜವಾಗ್ಲೂ ಎಲ್ಲೆಲ್ಲಿ ಹುಡುಕ್ತಿದ್ರಿ ಈ ತರ ಟೈಟ್ಲ್ಗಳನ್ನ ನೀವು ಅಂತ ಬಹಳ ಆಶ್ಚರ್ಯಪಟ್ಟೆ. ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನನಗೆ ಸಿನಿಮಾದಲ್ಲಿ. ನಾಯಕಿಯ ತಂದೆ ಪಾತ್ರ ಸನ್ಮಿತ್ರ ಏನ್ ಆಕ್ಟ್ ಮಾಡಿದ್ದಾರೆ. ಅವರ ತಂದೆ ಪಾತ್ರ ಆಯುರ್ವೇದಿಕ್
ಪಂಡಿತನ ಪಾತ್ರ. ಆ ಪಾತ್ರ ಚಿತ್ರದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ಕೆಂಪೇಗೌಡರು, ನಾನು ಅವರು ಉದಯ ಕಾಮಿಡಿನಲ್ಲಿ ಮಾಡೋದಕ್ಕಿಂತ ಮೊದಲಿಂದನೂ ಆತ್ಮೀಯ ಪರಿಚಯ. ಕೆಂಪೇಗೌಡ ಬಹಳ ಕಷ್ಟಪಟ್ಟು ಬೆಳೆದಿದ್ದಾರೆ. ಅವ್ರಿಗೂ ಮೊದಲನೇ ಸಿನಿಮಾ, ಡೈರೆಕ್ಟರ್ಗೂ ಮೊದಲನೇ ಸಿನಿಮಾ, ಪ್ರೊಡ್ಯೂಸರ್ಗೂ ಮೊದಲನೇ ಸಿನಿಮಾ. ಭರತ್ ಗೌಡ್ರು ಇಬ್ರು ಕೇಳಿದ್ದನ್ನು ಯಾವುದೂ ಇಲ್ಲದೆ ಅಂದಂಗೆ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಹಲವು ಹೊಸತುಗಳನ್ನ ತುಂಬಿಕೊಂಡ್ ಬಂದಿರುವಂತ ಈ ಸಿನಿಮಾ ಯಶಸ್ವಿ ಆಗ್ಬೇಕು, ಪ್ರೇಕ್ಷಕರು ಇದರ ಕೈ ಹಿಡಿಬೇಕು ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಸೊ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಕಟ್ಲೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಫಸ್ಟ್ ಕಟ್ಲೆ ಟೀಮ್ಗೆ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಎಲ್ಲ ಚೆನ್ನಾಗಿ ಹೇಳಿದ್ರಿ. ನಿರ್ಮಾಪಕ ಬನ್ನಿಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟಿರಾ. ಎಲ್ಲ ಹೇಳ್ಬೇಕಾದ್ರೆ ಎಲ್ಲ ಬಂದ ನಮ್ಮ ಪ್ರತಾಪಣ್ಣ ನಮ್ಮಪ್ಪ 30 ವರ್ಷದಿಂದ 70,000 ಕೊಟ್ಟು ನಾಮಕರಣ ಮಾಡೋರೆ ಪ್ರಥಮ್. ಸೊ ನನಗೆ ನಮ್ಮ ಅಪ್ಪನ ನೋವು ಮಾಡಬೇಡಿ, ಪ್ರಥಮ್ ಅಂತಲೇ ನನ್ನ ಹೆಸರು ಪ್ರತಾಪ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಇದು ಹೇಳ್ಬೇಕಾಯ್ತು. ಒಂದು ಮೊದಲನೇದು. ಎರಡನೇದು, ಫಸ್ಟ್ ಆಫ್ ಆಲ್ ದಿ ಬೆಸ್ಟ್. ನಾನು ಕೇಳಿದೆ ನಿರ್ಮಾಪಕರನ್ನ ಕೇಳಿದೆ, ಏನು ಅಶ್ವಥ್ ನಾರಾಯಣ್ ಸರ್ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ರವಿ ಸರ್ ಇಬ್ರು ಕರೆದು ಬಿಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ 3 ಪಕ್ಷ JDS ಹೆಂಗಿರು ಬಿಜೆಪಿ JDS ಒಲಿದಾಗ್ಬಿಡಿದೆ, ಏನು ಸಮಸ್ಯೆ ಬೇಡ, 3 ಪಕ್ಷ ನಮ್ಮ ಸಿನಿಮಾ ನೋಡ್ಲಿ ಅನ್ನೋ ಕಾರಣಕ್ಕೆ ಕರೆದಿದ್ದು. 3 ಜನ ನಮ್ಗೆ ಇಬ್ರು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ವಂದನೆಗಳು ಅಶ್ವಥ್ ಸ್ಟಾರ್ಟಿಂಗ್ ಖುಷಿ ಆಯ್ತು ನೋಡಿದಾಗ ಟೈಟ್ಲ್ ಕಾರ್ಡ್ ಅಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಂತಿತ್ತು. ನೆಕ್ಸ್ಟ್ ಹಾಲಿ ಮುಖ್ಯಮಂತ್ರಿ ಆಗಲಿ, ಒಳ್ಳೆ ವ್ಯಕ್ತಿ ಅವರು. ಐ ವಿಶ್ ಆಲ್ ದಿ ಬೆಸ್ಟ್. ಕೆಂಪೇಗೌಡರಿಗೆ ಒಂದು ಮಾತು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೂ ಮುಂಚೆ ಸಿನಿಮಾಸ್ ಅಂಡ್ ಸೀರಿಯಲ್ ಸಿಲ್ಲಿಗೆಲ್ಲ ಸಣ್ಣ ಫೋಟೋಸ್ ಇಟ್ಕೊಂಡು ಹೋಗ್ತಿದ್ದವರು. ಇವರೇ ಹೋಟೆಲ್ಲೇ ಊಟ ಮಾಡ್ತಿದ್ದ ನನ್ನ ಕಾಲದಲ್ಲಿ. ಸೊ ಬಹಳ ಕಷ್ಟದ ದಿನಗಳು ಇಬ್ರು ನೋಡ್ಕೊಂಡ್ ಬಂದಿದ್ವಿ. ಈಗೆಲ್ಲ ಏನಾಗುತ್ತೆ ಅಂದ್ರೆ ಅದು ಹೇಳ್ಬೇಕು ಅಗತ್ಯ ಇಲ್ಲ. ಬಹಳ ನಮಗ್ ಗೊತ್ತು ಯಾವ ಹಂತದ ಜರ್ನಿ ಮಾಡಿದೀವಿ ಅಂತ. ಸೀನಿಯರ್ ಅವರು. ಅಂಡ್ ಅವ್ರಿಗೆ ಇನ್ನೊಂದೇನಂತ ಹೇಳಿದ್ರೆ, ಈಗಿನ ಯಾರ್ಯಾರೋ ಸಡನ್ ಆಗಿ ವೈರಲ್ ಆಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಸಿನಿಮಾ ಕನಿಷ್ಠ 19 ವರ್ಷದಿಂದ ಮಾಡ್ಕೊಂಡ್ ಬಂತಿರೋ ಇಂಥವ್ರಿಗೆ ಸಿಗಬೇಕಾದ ಸಪೋರ್ಟ್ ಸಿಗ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಅಟ್ ದ ಸೇಮ್ ಟೈಮ್ ಒಂದ್ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಉಮೇಶ್ ಸರ್ 82, 83 ವರ್ಷ. ಅವ್ರ ಬಗ್ಗೆ ನಾನು ಯಾವಾಗ್ಲೂ ಬಹಳ ಖುಷಿ ಆಗ್ಬಿಡ್ತೀನಿ ಅಂತ ಹೇಳಿ ನಮ್ಮ ಸಿನಿಮಾದಲ್ಲೂ ಅವರು ಮಾಡೋರು. ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲೂ 3/4 ಭಾಗ ಟೀಮ್ ನನ್ನ ಟೀಮು. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ, 83ನೇ ವಯಸ್ಸು ತನಕನೂ ಅವರು ದುಡ್ದೇ ಬದುಕಿದ್ದವರು. ಯಾವತ್ತೂ ನನ್ನ ಶರೀರ ಬೇರೆಯವ್ರಿಗೆ ಹೊರ ಆಗ್ಬಾರ್ದು ಪ್ರಥಮ ಅಂತ ಹೇಳ್ಕೊಟ್ಟವರು. ಅಂತವ್ರನ್ನ ಸ್ಮರಿಸ್ತಾ ಇದ್ದೀರಾ. ನಿಮ್ಮ ಟೀಮ್ಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟು ಇಲ್ಲಿ ಹಂತಕ್ಕೆ ಬಂದಿದ್ದೀರಾ. ನಿರ್ಮಾಪಕರು ಬಹಳ ಒಳ್ಳೆ ಯೋಜನೆ. ಯಾವ್ದು ಓಡ್ಕೊಳ್ತೋ ಗಾಳಿ ಬಂದ ಕಡೆ ತೂರೋ ಕೆಲಸ ಮಾಡಿಲ್ಲ. ಹಿರಿಯರಿಗೆ ಗೌರವಿಸುವಂತ ಪ್ರಯತ್ನ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ನಮ್ಮನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳುವಂತ ದುರಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈಗ. ಆದ್ರೂ ಒಳ್ಳೆ ವಿಚಾರಗಳು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಒಳ್ಳೇದಾಗ್ಲಿ ನಾಯಕಿ, ನಿಮ್ಗೂ ಒಳ್ಳೇದಾಗ್ಲಿ. ಪೂಜಾ ಗಾಂಧಿಗೆ ಇಲ್ಲೊಂದು ಮಚ್ಚೆ ಇತ್ತು, ನಿಮ್ಗೆ ಒಂಚೂರು ಕೆಳಗೈತೆ ಪರವಾಗಿಲ್ಲ. ಅವ್ರ ಹೆಂಗ್ ಸ್ಟಾರ್ ಆದ್ರು ಹಂಗೆ ನೀವು ಸ್ಟಾರ್ ಆಗಿ ಅಂತ ಹೇಳಕ್ ಕೊಟ್ಟಿದ್ದು. ಮಚ್ಚೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವ್ರು ಇದ್ದಿದ್ದಕ್ಕೆ ಸ್ಟಾರ್ ಆದ್ರು. ಮೊದಲನೇ ಸಿನಿಮಾ ಬೇಕಾದ್ರು ನೋಡಿ, ಮನೆಗೆ ಹೋಗ್ಬಿಟ್ಟು ನಾನು ಹೇಳಿದ್ ಸುಳ್ಳಾದ್ರೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೋಡಿ, ನಾನು ಹೇಳಿದ್ ಸುಳ್ಳು ಅಂದ್ರೆ ವಾಪಸ್ ಬಂದು ನನ್ನೇ ಕೇಳಿ. ಒಳ್ಳೇದಾಗ್ಲಿ ನಿಮ್ಗೆ. ಕೆಂಪೇಗೌಡರು ನಾನು ನನ್ನ ಮಾತು ಹೇಳ್ತೀನಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ಮೊನ್ನೆ ನೋಡ್ತಾರೆ, ಯಾರು ಹೆಂಗೆಂಗೋ ಆಡ್ಬಿಟ್ಟರ್ಲ ವೈರಲ್ ಆಗೋಗ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು 18-19 ವರ್ಷ ಶಾರದೆ ಸೇವೆ ಮಾಡ್ತಾ ಇದ್ದಾರೆ. ಹೋಗಿ ಒಂದು 15 ರೂಪಾಯಿಗ ಸಾಫ್ಟ್ ಕಾಪೀಸ್ ಫೋಟೋಸ್ ಎತ್ಕೊಂಡು ಯಾವುದೇ ಸೀರಿಯಲ್ ನಡೀತಾರೆ, ಸರ್ ನಾಗೊಂದು ಚಾನ್ಸ್ ಅಂತ ಕೇಳ್ಕೊಂಡು ಹೋಗ್ತಿದ್ದು ಕೂಡ ನಾನು ಕಣ್ಣೆದ್ರು ನೋಡಿದ್ದೀನಿ. ನಾನು ಸಿಲ್ಲಿಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಕ್ಕೆ ಅಂತ ಇದ್ದಂತಹ ಕಾಲದಲ್ಲೂ ಕೂಡ ನಾನು ಮನೆ ಬಿಟ್ಟು ಬಂದು ಬಿಡಿ. ಈಗೆಲ್ಲ ಏನು ಅಂತ ಹೇಳಿದ್ರೆ ಅದೆಲ್ಲ ನಮ್ಮನ್ನು ನಾವು ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೋಬೇಕಂತ ಅಷ್ಟು ಇದಿದೆ. ಆ ಥರ ಅದ್ರ ಅಗತ್ಯ ಇಲ್ಲ. ಆ ಕಾಲದಿಂದ ಪ್ರತಿ ಸೀರಿಯಲ್ 2-3 ದಿನ ಕಾದು ಬರೀ ಒಂದು ಸಣ್ಣ ಪಾತ್ರಕ್ಕೆ ಎಷ್ಟೋ ಸಲ ಮಾಡಿದ್ದು ಟೆಲಿಕಾಸ್ಟ್ ಆಗದೆ ಇದ್ದು ಇದೆ. ಅಷ್ಟೆಲ್ಲ ನೋವುಗಳನ್ನ ನೋಡಿ, ಅದೆಲ್ಲ ಅನುಭವಗಳನ್ನ ಅದೆಲ್ಲವೂ ಕ್ರೋಢೀಕರಿಸಿ ಮಾಡಿದಾಗ ಗೆಳೆಯರಾದ ಅಣ್ಣ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಒಂದೇನು ಅಂತ ಹೇಳಿದ್ರೆ, ಮೊದಲು ಉಳಿಸ್ಕೋಬೇಕಾದ ಈಗ ಈ ಜನರೇಷನ್ ನಿರ್ಮಾಪಕರನ್ನ ಉಳಿಸ್ಕೋಬೇಕು. ಆ ನಿರ್ಮಾಪಕರಿಗೆ ಮೊದಲನೇದಾಗ ಅಭಿನಂದನೆಗಳು. ನಿಮ್ಗೆ ಅಭಿನಂದನೆ ಇಲ್ಲ, ಇದಕ್ಕೆ ನಿರ್ಮಾಪಕರಿಗೆ ಅಭಿನಂದನೆಗಳು. ಆಮೇಲೆ ನಿಮ್ತಕ್ಕೂ ಬರ್ತೀನಿ. ದಿವ್ಯಾಜಿ, ಇದೊಂದು ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕು. ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ ಸುದಿ ಅಣ್ಣ, 800-900 ವ್ಯೂಸ್ ಆಗಿರುತ್ತೆ ರಾತ್ರಿ ಒಂದು ಆಡಿಯೋ ಸಂಸ್ಥೆ ಆದ. ಬೆಳಗ್ಗೆ 2 ಮಿಲಿಯನ್ ಆಗ್ಬಿಟ್ಟಿರುತ್ತೆ. ರಾತ್ರಿ 2 ಗಂಟೆ 2 ಮಿಲಿಯನ್ 20 ಲಕ್ಷ ರಾತ್ರಿನೇ ಹಿಂಗ್ ನೋಡ್ತಾರೆ. ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ನಂಗೆ ಆ ರಾತ್ರಿ ನೋಡೋ 20 ಲಕ್ಷನ ಬೇಡ, ಆರ್ಗ್ಯಾನಿಕ್ ಆಗಿ 2 ಲಕ್ಷನ ಅಣ್ಣಂಗ್ ನೋಡ್ಲಿ. ಏನಂತೀರಣ್ಣ? ಕರೆಕ್ಟ್ ಅಣ್ಣ? ರಾತ್ರಿ ಮಲಗಿದ್ದಂಗೆ ಬೆಳಗ್ಗೆ 2 ಮಿಲಿಯನ್ ವ್ಯೂಸ್ ಇನ್ ಜಸ್ಟ್ ಲೆಸ್ ದೆನ್ 10 hours ಅಂತ ಹಾಕತ್ತಾರೆ. ಅದ್ ಹೆಂಗೆ ಅಂತ ನಮ್ಮ ತಾಯಿನ ಇವತ್ತು ಅರ್ಥ ಆಗಿಲ್ಲ. ಟೆನ್ಷನ್ ಆಗಿ ಟುಕ್ಕು ಒಟ್ಟೊತ್ತಾಗಿ ಬಿಗ್ ಬಾಸ್ ಅಲ್ಲಿ ಹೊತ್ತದಲ್ಲ ಹಂಗೆ ಅಂದ್ರೆ ತಪ್ಪಲ್ಲ, ಖುಷಿ ಅದು. ನಮ್ಗೆಲ್ಲ ಜನ ಕೈಯಿಂದ ಒಂದೊಂದು ₹6 ಕೊಟ್ಟು ಹಾಕೋರೆ. ನಮ್ಮ ಸೀಸನ್ ಬೆಸ್ಟ್. ನಾವು ನಮ್ಮನ್ನು ಏನ್ ಕಡಿಮೆ ಮಕ್ಕಳಲ್ಲಿ ನಮ್ಮ ಸೀಸನ್ ಬೆಸ್ಟ್ ಅದು. ಸೊ ನೀವು ಒಳ್ಳೇದಾಗ್ಲಿ. ದಯವಿಟ್ಟು ಆರ್ಗ್ಯಾನಿಕ್ ಆಗಿ ನೋಡಿ ಅಣ್ಣನ ಗೆಲ್ಸಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಗೆದ್ದ ಎಲ್ರಿಗೂ, ಈ ಸೀಸನ್ ಗೆದ್ದವ್ರಿಗೂ ಸಹಿತ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳು. ಆಮೇಲೆ ಅದನ್ನ ನಮ್ಮಲ್ಲೇ ನೋಡಿ, ಗಿಲ್ಲಿ ಮೇಲೆ ತಿರುಗಿ ಬಿದ್ದ ಪ್ರಥಮ ಟುಪುಕು ತಿರುಗಿಸ್ಬಿಟ್ರೆ ಏನ್ ಮಾಡತ್ತಪ್ಪ ನಮ್ಮ ಹುಡುಗ, ನನ್ನ ಸ್ನೇಹಿತ ಟುಪುಕು ತಿರುಗಿಸ್ಬಿಡ್ತಾರೆ. ಅದನ್ನ ಟುಪುಕ್ ಸ್ಟಾರ್ ಧನ್ಯವಾದಗಳು. ಆಕ್ಟಿಂಗ್ ಮಾಡ್ತಾರೆ ಟುಪುಕ್ ಅಂತ ಹೇಳಿದ್ರೆ ಓಡೋಗ ತರ ಇದ್ದಾರೆ ಅಲ್ಲಿ. ಕಲಾವಿದ ಕಣಕ್ಕ. ಇವತ್ತು ಒಂದ್ ರೀತಿ ಕಾರ್ಯಕ್ರಮ, ಇದು ಸಭಾ ಕಾರ್ಯಕ್ರಮ ತರ ಇರ್ಲಿಲ್ಲ, ಇದೊಂಥರ ಮನೆ ಕಾರ್ಯಕ್ರಮ ತರ ಫೀಲ್ ಆಗ್ತಿದೆ.
ಇವತ್ತು ಕಟ್ಲೆ ಸಿನಿಮಾ ನಿರ್ದೇಶಕರ ಸಿನಿಮಾ, ಪ್ರೊಡ್ಯೂಸರ್ ಸಿನಿಮಾ, ಕೆಂಪೇಗೌಡರ ಸಿನಿಮಾ. ಕೆಂಪೇಗೌಡರ ಕಟ್ಲೆ ಸಿನಿಮಾ ಎಲ್ಲ ಜಿಲ್ಲೆ ಕಟ್ಟೆಗಳನ್ನ ದಾಟಿ ಯಶಸ್ವಿ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಎಲ್ಲ ಪ್ರಥಮ ಸಾರಿ ಹೇಳವ್ರೆ, ಮತ್ತೆಲ್ಲ ಎರಡನೇ ಸತಿ ಹೇಳ್ದಂಗೆ ಅವ್ರು ಹಾಕೋದು ಇಲ್ಲ. ಎಲ್ಲ ಜನರು ಮುಟ್ ಬಂದ್ರು. ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಡೈರೆಕ್ಷನ್ ತನಕ ಹೇಳಾಗಿದೆ. ಎಲ್ಲರಿಗೂ ವೆಲ್ಕಮ್ ಮಾಡಿ ಥ್ಯಾಂಕ್ಸ್ ಹೇಳಾಗಿದೆ. ಇದಕ್ ಮೇಲೆ ಹೇಳಿದ್ರೆ ಎರಡನೇ ಸತಿ ಹೇಳ್ದಂಗೆ ಆಗುತ್ತೆ. ಈಗ ಇವ್ರ ಗಂಡು ಹೆಣ್ಣು, ಅವ್ರ ಗಂಡು ಹೆಣ್ಣು ತರ ಕಾಣ್ಬೇಕು. ಮುಯ್ ಕೊಡಕ್ ಬಂದವ್ರ ಗಂಡು ಹೆಣ್ಣು ತರ ಕಾಣ್ಬಾರ್ದು. ಅವ್ರ ಮದ್ವೆ ಅವ್ರು ಮಿಂಚ್ಬೇಕು. ಮಾತುಗಾರರು ಎಲ್ಲಿ ಮಾತಾಡಬಾರ್ದು ಅನ್ನೋದು ಗೊತ್ತಿರ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಹಂಗೆ ಮಾತಾಡೋದು ನಾನು. ಸೊ ಇದು ಕೆಂಪೇಗೌಡ್ರದು. ನಾನು ಬಂದಿದ್ದೆ ಗೌಡ್ರಿಗೋಸ್ಕರ. ಇಲ್ಲಿ ಗೌಡ್ರೆ ಇರೋ ತರ ಕಾಣ್ಬೇಕು, ಸುದಿ ಹೀರೋ ಆಗಬಾರ್ದು. ಸುದಿ ಸ್ನೇಹಿತ, ಗೌಡ್ರಿಗೋಸ್ಕರ ಬಂದಿದ್ದೀನಿ. ಭರತ್ ಸರ್ ತುಂಬಾ ಬೇಕಾದಂತ ಸ್ನೇಹಿತರು ನನಗೆ. ನೀವು ಬರೋಕ್ಕಿಂತ ಮುಂಚೆ ನವೀನ್ ಸರ್ ಪಾಪ ಇದ್ರ ಬಗ್ಗೆ ತುಂಬಾ ಹೇಳಿ ನಾನು ಅವ್ರಿಗೆ ಬೈಕ್ಸ್ ಮಾಡಿ ಕಳ್ಸಿದ್ದೆ. ಏನೋ ಗೊತ್ತಿಲ್ಲ, ನಂದೇನೋ ತೆಗೆದ್ಬಿಟ್ಟವ್ರು ಅನ್ಸ್ತದೆ. ಬರ್ಲಿಲ್ಲ ಬೈಕ್ಸ್ ಅಲ್ಲಿ. ಸಿನಿಮಾ ಆಲ್ಮೋಸ್ಟ್ ಸೀನ್ಗಳು ಕಟ್ ಮಾಡ್ತಾರೆ. ಒಂದು ಬರ್ತಾ ಇದ್ದಂಗೆ ಒಬ್ರು ಅಮ್ಮ ಅಕ್ಕ ಅಂತಾನೆ ಅಂತ. ಹಂಗೆ ನಾನು ನವೀನ್ ಸರ್ ಸೆನ್ಸರ್ ಕಟ್ ಮಾಡಿ ಹೋಗ್ತಿದ್ದೇನು ನಮ್ದು ಇಲ್ಬೇಕು ಅಂತ. ನವೀನ್ ಸರ್ ನಂಗೆ ತುಂಬಾ ಒಳ್ಳೆ ಸ್ನೇಹಿತರು, ಯಾವಾಗಲೂ ಟಚ್ ಅಲ್ಲಿ ಇರ್ತೀವಿ. ಒಳ್ಳೇದಾಗ್ಲಿ ನವೀನ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೆಳೆಯ ನವೀನ್ ಅವ್ರ ಥ್ರೂನೇ ಈ ಸಿನಿಮಾ ನಮಗೆ ಸಿಕ್ಕಿದ್ದು. ಈ ಸಿನಿಮಾ ನನ್ನ ಟ್ರೈಲರ್ ನವೀನು ಮತ್ತು ಇವರೆಲ್ಲ ಬಂದು ನನಗೆ ಟೀಸರ್ ತೋರಿಸಿದ್ರು. ಟೀಸರ್ಗೆ ಅಷ್ಟು ಇಂಪ್ರೆಷನ್ ಆಗಲಿಲ್ಲ. ಟ್ರೈಲರ್ ನೋಡಿದ ತಕ್ಷಣ ತುಂಬ ಇಂಪ್ರೆಸ್ ಆಯಿತು. ಸರ್ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದೀರಾ. ಇದನ್ನ ಸ್ವಲ್ಪ ಚೆನ್ನಾಗಿ ರೀಚ್ ಮಾಡೋಣ ಅಂತ ಹೇಳಿ ನಾವು ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಸಂಡೇ ಒಳಗಡೆ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. 70 ರಿಂದ 80 ಸೆಂಟರಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರೊಡ್ಯೂಸರ್ ಅಷ್ಟೇ, ಹೀರೋ ಇರ್ಬೋದು, ಡೈರೆಕ್ಟರ್ ಯಾರ್ಯಾದ್ರೂ ತುಂಬ ಏನು ನಮಗೆ ಸರ್ ಅಲ್ಲಿ ಬೇಕೇ ಬೇಕು, ಇಲ್ಲಿ ಬೇಕೇ ಬೇಕು ಆ ಥರದ್ದಿಲ್ಲ. ತುಂಬ ಕ್ಲೀನ್ ಪ್ಲಾನ್ ನಡೀತಾ ಇದೆ ಥಿಯೇಟರ್ಸ್ ವೈಸು. ನಮ್ಮ ಜನ ನೋಡೋ ರಿಲೀಸ್ ಫಸ್ಟ್ ನಾವು ಅಲ್ಲಿ ಸಿನಿಮಾ ತೋರಿಸ್ಬೇಕು. ಇವಾಗ ಹಂಗಾಗ್ಬಿಟ್ಟಿದೆ ಸರ್. ಫಸ್ಟ್ ಮೌತ್ ಪಬ್ಲಿಸಿಟಿ ಬಂದು ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಹೊರಗಡೆ ಬಂದ ಮೇಲೆ ಜನ ಹೊರಗಡೆ ಬರೋದು ಕಷ್ಟ ಆಗ್ತಾ ಇದೆ. ಸೊ ಅದನ್ನ ಮಾಡ್ಬೇಕಂತ ಹೇಳಿ ನಮ್ಮವ್ರಿಗೆ ನಾವು ಫಸ್ಟ್ ಸಿನಿಮಾ ತೋರಿಸ್ಬೇಕು. ಅವ್ರು ಎಲ್ಲಿ ರೀಚ್ ಮಾಡ್ಬೋದು ಅಲ್ಲಿ ಮಾತ್ರ ಥಿಯೇಟರ್ಸ್ ಹೇಳಿ ಮಾಡ್ತಾ ಇರೋದು. ಸೊ ಅದು ತುಂಬಾ ಅಂದ್ರೆ ನಾನು ಸ್ವಲ್ಪ ಲಿಸ್ಟ್ ಕೊಟ್ಟಿದ್ವಿ, ಅದನ್ನ ಅವರೇ ಫಿಲ್ಟರ್ ಮಾಡಿದ್ರು. ಕೆಲವೊಂದು ಅವ್ರು ಕೊಟ್ಟಿದ್ದ ನಾವು ಫಿಲ್ಟರ್ ಮಾಡಿದ್ವಿ. ಆ ಥರ ತುಂಬ ಟೀಮ್ ವರ್ಕ್ ಥರ ಮಾಡಿದ್ದೀವಿ. ಎಲ್ಲರೂ 6ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ದಯವಿಟ್ಟು ನೋಡಿ. ಸುದೀಪ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸಪೋರ್ಟ್. ಥ್ಯಾಂಕ್ ಯು ಆಲ್. ತುಂಬ ಸೀನಿಯರ್ಸ್ ಇದ್ದಾರೆ. ಶ್ರೀನಿವಾಸ ಸಂಭ್ರಮ್ ಸರ್ ಮ್ಯೂಸಿಕ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.